ಆಡ್ತಾ ಇರೋದನ್ನ ನೋಡಿದಂಥ ರಾಮ್ಗೆ ಅಶೋಕ್ ಮೇಲೆ ಡೌಟ್ ಬಂದ್ಬಿಡುತ್ತೆ, ಯಾಕೆ ಇವನು ಈ ರೀತಿ ಆಡ್ತಾ ಇದ್ದೇನಂತ ಹೇಳಿ. ಆದರೆ ಇನ್ನೊಂದು ಕಡೆಯಿಂದ ಮನೆಯಲ್ಲಿರುವಂಥ ಭಾರ್ಗವಿ ಮಾತ್ರ ಒಂದು ಒಳ್ಳೆ ಶಾಕ್ ಕೊಡಬೇಕು ಮನೆಯವರೆಲ್ಲರಿಗೂ ಕೂಡ ಅಂತ ಹೇಳಿ ತಾತನ ಬರ್ತಡೇಗೋಸ್ಕರ ಕಾಯ್ತಾ ಇರ್ತಾಳೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಈ ದಿನದ ಸಂಚಿಕೆ ಅಂದರೆ ಮಂಗಳವಾರದ ಸಂಚಿಕೆಯನ್ನು ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಪ್ರಿಯಾ ಸ್ನಾನ ಮಾಡ್ತಾ ಇರ್ತಾಳೆ. ಆಗ ಟವಲನ್ನು ತೊಗೊಂಡು ಬಂದು ಕೊಡು ಅಂತ ಹೇಳಿ ಅಶೋಕ್ಗೆ ಹೇಳ್ತಾಳೆ. ಅಶೋಕ್ ತೊಗೊಂಡು ಬಂದು ಕೊಟ್ಟಾಗ ಅವಳು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾಳೆ. ಆದರೆ ಅಶೋಕ್ಗೆ ಮನಸ್ಸಲ್ಲಿರುವಂಥ ಬೇಜಾರಿನಿಂದ ಅವಳ ಹತ್ರ ರೊಮ್ಯಾಂಟಿಕ್ ಆಗಿ ಮಾತಾಡೋಕ್ಕೆ ಆಗದೆ ಅವಳಿಗೆ ಟವಲ್ ಕೊಟ್ಟು ಅಲ್ಲಿಂದ ಬಂದುಬಿಡ್ತಾನೆ. ಆಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ಇಷ್ಟೆಲ್ಲ ನೋವನ್ನು ಇಟ್ಕೊಂಡು ನಾನು ನಿನ್ನ ಜೊತೆಗೆ ಪ್ರೀತಿಯಿಂದ ಹೇಗಿರಲಿ ಅಂತ ಹೇಳಿ ತುಂಬಾ ಅಳುವನ್ನು ವ್ಯಕ್ತಪಡಿಸ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಭಾರ್ಗವಿ ಮಾತ್ರ ತನ್ನ ಕುತಂತ್ರ ಬುದ್ಧಿಯಿಂದ ಏನಾದರೂ ಮಾಡಿ ಸೀತಾಳ ಮನೇನ ಹಾಳು ಮಾಡಬೇಕು, ಹೇಗಾದರೂ ಮಾಡಿ ಅವಳನ್ನು ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳಿ ಬರ್ತ್ಡೇಗೋಸ್ಕರ ಬೇಕಾಗಿರುವಂಥ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಾಳೆ. ರಾಮನಿಗೆ ಫೋನ್ ಮಾಡಿ ಈ ರೀತಿ ನೀವು ಅನಂತಲಕ್ಷ್ಮಿನ ಫಾಲೋ ಮಾಡಿ ಅವ್ರ ಎಲ್ಲ ಡೀಟೇಲ್ಸನ್ನು ಪಡ್ಕೊಂಡು ನನಗೆ ಎಲ್ಲ ಸೀಕ್ರೆಟ್ಸನ್ನು ಹೇಳಲೇಬೇಕು ಅಂತ ಹೇಳಿ ಕಂಡೀಷನ್ ಮಾಡ್ತಾಳೆ. ಆಗ ರಾಮ ಕೂಡ ಸರಿ, ನಾನು ನಾಳೆಯಿಂದ ಅದೇ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಸೀತಾ ಹೋಗಿ ತನ್ನ ತಾತನ ಮುಂದೆ ನಿಂತ್ಕೊಳ್ತಾಳೆ. ನಾನು ಇಷ್ಟು ದಿನ ಇವರನ್ನ ಪ್ರೀತಿಯಿಂದ ನೋಡ್ತಾ ಇದ್ದೆ, ಪಾಪ ಸಂಪನ್ನರು ಅಂತ ಹೇಳಿ ನೋಡ್ತಾ ಇದ್ದೆ. ನನಗೆ ಫಸ್ಟ್ ಟೈಮ್ ಅನ್ನಿಸ್ತಾ ಇದೆ ಇವರು ತುಂಬಾ ಅಮಾಯಕರು ಅಂತ ಹೇಳಿ. ನಿಮಗೆ ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಆ ಭಾರ್ಗವಿ ಚಿಕ್ಕಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಾನು ಇದನ್ನೆಲ್ಲ ನೋಡ್ಕೊಳ್ತೀನಿ, ಈ ಮನೆ ನನ್ನ ಜವಾಬ್ದಾರಿ, ಪ್ರತಿಯೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಸೀತಾ ಭಾವಿಸ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಸುಮ್ಮನೆ ಕೂತ್ಕೊಂಡಿರುವಂಥ ಅಶೋಕನಿಗೆ ರಾಮ್ ಕಾಲ್ ಮಾಡ್ತಾನೆ. ನೀನು ತಾತನ 75ನೇ ವರ್ಷದ ಬರ್ತಡೇಗೆ ಖಂಡಿತ ಬರಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅಶೋಕ್ ಮಾತ್ರ, ಇಲ್ಲ ಕಣೋ ಪ್ಲೀಸ್ ಆಗೋದಿಲ್ಲ, ಏನು ಅಂದ್ಕೊಳ್ಬೇಡ, ನಾನು ಪ್ರಿಯಾಳ ಜೊತೆ ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೋಗ್ತಾ ಇದ್ದೀನಿ, ಅವಳು ಹನಿಮೂನ್ಗೆ ಹೋಗಬೇಕು ಅಂತ ಹೇಳಿ ಎಷ್ಟೊಂದು ಲೀಸ್ಟ್ ಮಾಡಿ ಇಟ್ಕೊಂಡಿದ್ಲು, ಆದರೆ ನನಗೆ ಈಗ ಟೈಮ್ ಸಿಕ್ಕಿದೆ ಅವಳ ಜೊತೆ ಟೈಮ್ ಕಳೆಯೋದಕ್ಕೆ, ನಾನು ಹೋಗಲೇಬೇಕು ಅಂತ ಹೇಳ್ತಾನೆ. ಆದರೂ ನೀನು ಬರ್ತಡೇ ಮುಗಿಸ್ಕೊಂಡೇ ಹೋಗ್ಬೋದಲ್ಲ ಅಂತ ಹೇಳಿ ರಾಮ್ ಹೇಳಿದಾಗ, ಸರಿ ಕಣೋ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಮೇಘಾ ಶ್ಯಾಮ್ ಮತ್ತು ಶಾರು ಇಬ್ಬರೂ ಕೂಡ ಬರ್ತಡೇಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿರ್ತಾರೆ. ಆಗ ಅಲ್ಲಿಗೆ ಬಂದಂಥ ಶ್ಯಾಮ್ ನಿಮ್ಗೇನು ಅನ್ನಿಸ್ತಾ ಇಲ್ವಾ, ಅವನು ರಾಮ್ ನನ್ನ ತಂಗಿ ಜೊತೆ ಅಂದರೆ ಚಾಂದಿನಿ ಜೊತೆ ಬ್ರೇಕಪ್ ಮಾಡ್ಕೊಂಡ, ಆವಾಗಲೇ ಅವರ ನನ್ನ ಸಂಬಂಧ ಮುಗ್ದೋಯ್ತು, ಮತ್ತು ನೀವು ಬರ್ತಡೇಗೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಈ ಕಡೆಯಿಂದ ಶ್ಯಾಮ್ ಹೇಳ್ತಾನೆ, ಅದೆಲ್ಲ ಆಗೋಗಿರೋ ಕತೆ, ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡ, ಈಗ ಸದ್ಯಕ್ಕೆ ಅವನು ನಮ್ಮಿಬ್ಬರನ್ನ ಇನ್ವೈಟ್ ಮಾಡಿದ್ದಾನೆ ತುಂಬಾ ಪ್ರೀತಿಯಿಂದ, ಹೋಗೋದು ನಮ್ಮ ಕರ್ತವ್ಯ ಅಲ್ವಾ ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇದ್ರೆ ಅದನ್ನು ಕೇಳಿಸ್ಕೊಳ್ಳೋಂಥ ಚಾಂದಿನಿ, ಗಾಯ್ಸ್ ನಿಮಗೇನು ಅನ್ಸೋದೇ ಇಲ್ವಾ, ನನ್ನ ಮುಂದೆನೇ ಈ ರೀತಿ ಡಿಸ್ಕಸ್ ಮಾಡ್ತೀರಾ, ನನಗೆ ಬೇಜಾರಾಗುತ್ತೆ ಅನ್ನೋ ಒಂದು ಸಣ್ಣ ಸೆನ್ಸ್ ಕೂಡ ನಿಮ್ಗೆ ಇಲ್ವಾ ಅಂತ ಹೇಳ್ತಾಳೆ. ಇದರಿಂದ ಶಾರುಳಿಗೆ ತುಂಬಾ ಕೋಪ ಬರುತ್ತೆ. ಶಾರು ಹೇಳ್ತಾಳೆ, ಶ್ಯಾಮ್ ನಾನಾದರೂ ಈ ಬರ್ತಡೆಗೆ ಬರೋದೇ ಇಲ್ಲ, ಅಷ್ಟೊಂದೆಲ್ಲ ಅವಮಾನ ಮಾಡಿದ್ದಾರೆ ಅವರು, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಅದು ಹೇಗೆ ಬರಲಿ ನಾನು ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಹೇಳ್ತಾನೆ, ಅದು ಪರ್ಸನಲ್ ವಿಚಾರ, ಅದ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ, ಅವನು ನಮ್ಮಿಬ್ಬರನ್ನು ಕೂಡ ಪ್ರೀತಿಯಿಂದ ಇನ್ವೈಟ್ ಮಾಡಿದಾಗ ಗೊತ್ತಾ, ಅವನ ಮನಸ್ಸಿನಲ್ಲಿ ಏನೂ ಕೂಡ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶಾರು ಹೇಳ್ತಾಳೆ, ಅವನು ತುಂಬಾ ಖುಷಿಯಾಗಿ ಇದ್ದಾನೆ ಮದುವೆ ಆಗಿ, ಆದರೆ ಚಾಂದಿನಿ ಮಾತ್ರ ಇಷ್ಟೊಂದು ನರಳಾಡ್ತಾ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ನಾನು ಮಾತ್ರ ಬರೋದಿಲ್ಲ, ಬೇರೆ ಎಲ್ಲಿಗಾದರೂ ಕರೀರಿ ನಾನು ಬರ್ತೀನಿ ಅಂತ ಶಾರು ಹೇಳಿದಾಗ ಶ್ಯಾಮ್ ಕೂಡ ಸರಿ ಆಯಿತು, ನಿನಗೆ ಬೇಜಾರು ಮಾಡೋದು ಕೂಡ ಬೇಡ, ನಾನು ಕೂಡ ಹೋಗೋದಿಲ್ಲ, ನೀನೇ ಎಲ್ಲಾದರೂ ಹೇಳು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಇದರಿಂದ ಶಾರು ತುಂಬಾ ಖುಷಿ ಆಗ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಸಿಹಿ ಬಂದು ಭಾರ್ಗವಿಯ ಮಗನ ಹತ್ರ ಮಾತಾಡ್ತಾ ಇರ್ತಾಳೆ. ನಾವಿಬ್ಬರು ಸೇರಿಕೊಂಡು ತಾತನ ಬರ್ತಡೆಗೆ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಇಲ್ಲ ನನ್ನ ಕೈನಲ್ಲಿ ಆಗಲ್ಲ, ಏನು ಸರ್ಪ್ರೈಸ್ ಡ್ಯಾನ್ಸ್ ಗೀನ್ಸ್ ಅಂದರೆ ನನ್ನ ಕೈನಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಸಿಹಿ ಹೇಳ್ತಾಳೆ, ಅದು ತುಂಬಾ ಫನ್ ಆಗಿರುತ್ತೆ ಗೊತ್ತಾ, ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿಗೆ ಬಂದಂಥ ಭಾರ್ಗವಿ, ಸಿಹಿ ಪುಟ್ಟ ಏನು ಫನ್ ಆಗಿರುತ್ತೆ ಅಂತ ಕೇಳ್ತಾಳೆ. ಅಪ್ಪ ಅಮ್ಮ ಇಬ್ಬರು ಕೂಡ ಸೇರಿಕೊಂಡು ತಾತನ ಬರ್ತಡೆಗೆ ಸರ್ಪ್ರೈಸ್ ಕೊಡೋಕೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಾವು ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾಳೆ. ಓ ಹಾಗಾದರೆ ನಾನು ಕೂಡ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಅಂತ ಈ ಕಡೆಯಿಂದ ಭಾರ್ಗವಿ ಹೇಳಿದಾಗ, ಹೌದಾ ಚಿಕ್ಕಿ ಏನದು ಸರ್ಪ್ರೈಸ್ ಅಂತ ಹೇಳ್ತಾಳೆ. ಅದಕ್ಕೆ ಏನಿಲ್ಲ ಸರ್ಪ್ರೈಸ್, ನಾನು ಅದನ್ನು ಸರ್ಪ್ರೈಸ್ ಆಗಿ ಇಡ್ತೀನಿ, ಮತ್ತು ಸರ್ಪ್ರೈಸ್ ತಾನೇ ಅದು ಅಂತ ಭಾರ್ಗವಿ ಹೇಳಿದಾಗ ಎಲ್ಲ ತುಂಬ ಕಡೆಯಿಂದ ಖುಷಿ ಆಗ್ತಾಳೆ ಸಿಹಿ. ಇದೆಲ್ಲ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಮತ್ತೆ ರಾಮ್ ಕಾಲ್ ಮಾಡ್ತಾನೆ
ಅಶೋಕ್ ಹೇಗಾದರೂ ಮಾಡಿ ಮುಗಿಸ್ಕೊಂಡು ಹೋಗೋ, ಅದೇ ರೀತಿ ಹಂಗೆ ಹೋಗಬೇಡ, ತಾತ ಬೇಜಾರಾಗ್ತಾರೆ ಅಂತ ಹೇಳಿದಾಗ, ಇಲ್ಲ ಮಚ್ಚ ನಾನು ಹೋಗಲೇಬೇಕು, ಆಗಲ್ಲ ಕಣೋ, ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳಿ ಈ ಕಡೆಯಿಂದ ಅಶೋಕ್ ಹೇಳ್ತಾನೆ. ಸರಿ ಅಂತ ಹೇಳಿ ರಾಮ್ ಕೂಡ ಕಾಲ್ ಕಟ್ ಮಾಡಿದಾಗ ಅಶೋಕ್ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ನಾನು ನಿನಗೆ ಪದೇ ಪದೇ ತುಂಬ ಸುಳ್ಳುಗಳನ್ನು ಹೇಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಬೇಜಾರು ಮಾಡ್ಕೊಳ್ತಾನೆ. ಈ ಕಡೆಯಿಂದ ರಾಮ್ ಹೋಗಿ, ನಿನಗೆ ನಾನು ಸೀತಾ ಅಂತಲೇ ಕರಿತೀನಿ, ಮುದ್ದು ಅಂತ ಕರೀಲ, ಮತ್ತು ಚಿನ್ನು ಅಂತ ಕರೀಲ, ಏನಂತ ಕರೀಲಿ ಅಂತ ಹೇಳಿ ಕೇಳ್ತಾ ಇರ್ತಾನೆ ಸೀತಾಳ ಹತ್ರ. ಆಗ ಸೀತಾ ಹೇಳ್ತಾಳೆ, ಓ ಇದನ್ನು ನನ್ನ ಹತ್ರನೇ ಬಂದು ಕೇಳ್ತೀರಲ್ಲ, ನಿಮ್ಗೆ ಏನು ಕರಿಬೇಕು ಅಂತ ಗೊತ್ತಾಗೋದಿಲ್ವಾ, ಒಂದು ಕೆಲಸ ಮಾಡಿ, ಬೋರ್ಡ್ ಮೀಟಿಂಗ್ನ ಅರೇಂಜ್ ಮಾಡಿ ಅಲ್ಲಿ ಬಂದಿರುವಂಥ ಎಲ್ರಿಗೂ ಕೂಡ ಕೇಳಿಬಿಡಿ ಅಂತ ಹೇಳಿದಾಗ, ಸರಿ ಈ ಕೆಲಸನ ಈಗಲೇ ಮಾಡ್ತೀನಿ ಅಂತ ಹೇಳಿ ತಮಾಷೆ ಮಾಡ್ತಾನೆ ರಾಮ್. ಇದರಿಂದ ತುಂಬ ಖುಷಿ ಆಗ್ತಾಳೆ ಸೀತಾ, ನೀವೇನಾದರೂ ಕರೀರಿ ನನಗೆ ಖುಷಿನೇ ಅಂತ ಹೇಳಿ ಹೇಳ್ತಾಳೆ. ಈ ಕಡೆಯಿಂದ ಇದರಿಂದ ತುಂಬಾ ಖುಷಿ ಆಗ್ತಾನೆ ರಾಮ್. ಮತ್ತೆ ಪುನಃ ರಾಮ್ಗೆ ಕಾಲ್ ಮಾಡಿದಂಥ ಅಶೋಕ್, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗೆಳೆಯ ಅಂತ ಹೇಳಿ ಹೇಳ್ತಾನೆ. ಇದರಿಂದ ಅಶೋಕ್ ಮೇಲೆ ಡೌಟ್ ಬರುತ್ತೆ ರಾಮ್ಗೆ, ಯಾಕೆ ಇವನು ಒಂಥರ ಆಡ್ತಾ ಇದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ ತಾನೇ ಅಂತ ಹೇಳಿ ಕೇಳಿದಾಗ, ಏನು ಪ್ರಾಬ್ಲಮ್ ಇಲ್ಲ ಕಣೋ, ಸುಮ್ಮನೆ ನೀನು ನೆನಪಾಗ್ತಾ ಇತ್ತು ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ, ಅದೆಲ್ಲ ಡೌನ್ ಮಾಡಬೇಡ ಆಯಿತಾ, ಹೆಂಡ್ತಿನ ಕರ್ಕೊಂಡು ಆರಾಮ್ಸೆ ಜಾಲಿಯಾಗಿ ಟ್ರಿಪ್ ಹೊಡಿಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇದೆಯಾ, ಈ ಗ್ಯಾಪಲ್ಲಿ ನಾನು ನೆನಪಾದೆ ಅಂತ ಹೇಳಿ ಯಾಕೆ ಡೌನ್ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾನೆ. ಹಾಗೇನಿಲ್ಲ ಕಣೋ, ನೆನಪಾದೆ ಅದಕ್ಕೋಸ್ಕರ ಫೋನ್ ಮಾಡಿದೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ರಾಮ್ ಹೇಳ್ತಾನೆ, ನನಗೆ ಮಾತ್ರ ನೀನು ನೆನಪಾಗೋದಿಲ್ಲ, ಯಾಕಂದರೆ ನಾನು ಸಿಹಿ ಪುಟ ಮತ್ತು ಸೀತಾರ ಜೊತೆಗೆ ತುಂಬಾ ಖುಷಿಯಾಗಿ ಇರ್ತೀನಿ ಅಂತ ಹೇಳಿ ರಾಮ್ ಹೇಳಿದಾಗ, ಓ ನೀನು ಖುಷಿಯಾಗಿದ್ದರೆ ಸಾಕು ಕಣೋ ನನಗೆ ಅಷ್ಟೇ ಅಂತ ಹೇಳಿ ಈ ಕಡೆಯಿಂದ ಅಶೋಕ್ ಕಾಲ್ ಕಟ್ ಮಾಡ್ತಾನೆ. ಆದರೂ ಕೂಡ ಅಶೋಕ್ ಮೇಲೆ ಕೊಂಚ ಡೌಟ್ ಬರುತ್ತೆ ರಾಮ್ಗೆ, ಯಾಕೆ ಇವನು ಒಂಥರ ಬಿಹೇವ್ ಮಾಡ್ತಾ ಇದ್ದಾನೆ, ಇವನು ಮೊದಲಿನ ಅಶೋಕ್ ಥರ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆಯಿಂದ ರಾಮ ಮಾತ್ರ ಅನಂತಲಕ್ಷ್ಮಿ ಡಾಕ್ಟರ್ನ ಫಾಲೋ ಮಾಡ್ತಾನೆ ಇರ್ತಾನೆ. ಅವರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿ ಮನೆ ಹತ್ರ ಹೋಗಿ ಕಾಯ್ತಾ ಇರ್ತಾನೆ. ಅದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಶ್ಯಾಮ್ ಮತ್ತು ಶಾರು ಇಬ್ಬರು ಕೂಡ ಹೊರಗಡೆ ಹೋಗಿರುವಂಥ ಸರಿಯಾದ ಟೈಮನ್ನು ನೋಡಿದಂಥ ಚಾಂದಿನಿ ಶ್ಯಾಮ್ನ ಕ್ಲಿನಿಕ್ಗೆ ಹೋಗಿ ತಾನೇ ಒಂದು ಫೇಕ್ ರಿಕ್ವೆಸ್ಟ್ ಲೆಟರನ್ನು ರೆಡಿ ಮಾಡ್ಕೊಳ್ತಾಳೆ. ಶ್ಯಾಮ್ ಕೊಟ್ಟಿರೋ ರೀತಿಯಲ್ಲಿ ಅನಂತಲಕ್ಷ್ಮಿ ಹತ್ರ ಎಲ್ಲ ರೀತಿಯಾದಂಥ ಮಾಹಿತಿ ಪಡ್ಕೊಳ್ಳೋದಕ್ಕೆ ತಾನೇ ಅವನ ಸೈನನ್ನು ಫೋರ್ಜರಿ ಮಾಡಿ ಆ ಒಂದು ಹಾಸ್ಪಿಟಲ್ನ ಸೀಲ್ ಕೂಡ ತಾನೇ ಹಾಕ್ಕೊಂಡು ಬಿಡ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.